By the divine grace of Jagannatha Sri Jnanakshi Rajarajeshwari, by the grace of Paramatma in all forms that we know, we all are once again seated on this Navami Tithi of Shravan Mas, Krishna Paksha, after the birth of Bhagavan Sri Krishna. ಜಗನ್ಮಾತೆ ರಾಜರಾಜೇಶ್ವರಿ ಅಮ್ಮನವರ ಕೃಪೆಯಿಂದ, ಪರಮಾತ್ಮನ ಎಲ್ಲ ರೂಪಗಳ ಕೃಪೆಯಿಂದ ನಾವೆಲ್ಲರೂ ಮತ್ತೆ ಇನ್ನೊಮ್ಮೆ ಈ ಸುಂದರವಾದ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ನವಮಿ ತಿಥಿಯಂದು ಭಗವಂತನಾದ ಶ್ರೀಕೃಷ್ಣನ ಜನ್ಮದ ಮಾರನೇ ದಿವಸಂದು ಕೂತಿದ್ದೇವೆ ಮತ್ತೆ ಪರಮಾತ್ಮನ ಲೀಲೆಯನ್ನು ಶ್ರವಣ ಮಾಡುವುದಕ್ಕೆ. We are all very, very fortunate. Now we are going to listen to the words of Maitreya to Vidura. Maitreya Rishi is describing the beautiful creation from the beginning, has already described all the subtle aspects of the formation of the 5 elements. Now these elements are not joining together in order to form a creation. Maitreya Rishigalu Vidurarige ಸೃಷ್ಟಿ ಆರಂಭ ಕಾಲದ ಸ್ಥಿತಿಯನ್ನು ವರ್ಣಿಸಿದ್ದಾರೆ. ಪಂಚಭೂತಗಳ ಆಗುವಿಕೆಯನ್ನು ಕೂಡ ವರ್ಣನೆ ಮಾಡಿದ್ದಾರೆ. ಆದರೆ ಇವೆಲ್ಲವೂ ಪಂಚಭೂತಗಳಾಗಲಿ, ಮನಸ್ಸು, ಬುದ್ಧಿ, ಅಹಂಕಾರ, ಇಂದ್ರಿಯಗಳಾಗಲಿ ಇವೆಲ್ಲ ಸೇರ್ತಾ ಇಲ್ಲ. ಎಲ್ಲವೂ ಸೇರಿ ಯಾವ ರೀತಿಯಲ್ಲಿಯೂ ಕೂಡ ಒಂದು ಸ್ಥೂಲ ಸೃಷ್ಟಿಯಕ್ಕೆ ಕಾರಣ ಆಗ್ತಾ ಇಲ್ಲ. ದೇ ಆರ್ ನಾಟ್ ಬಿಕಮಿಂಗ್ ಗ್ರಾಸ್. ರಿಮೆಂಬರ್ the difference between subtle and gross. It is like steam and water. Steam is there, but it is so subtle it is not visible at all. So now it has to condense to become water, water has to condense to become ice, and even the earthy elements are not joining together. ಭೂಮಂಡಲದ ತತ್ವಗಳು ಸೇರ್ತಾ ಇಲ್ಲ, ಅಗ್ನಿ ತತ್ವವೂ ಇಲ್ಲ, ವಾಯು ತತ್ವವೂ ಇಲ್ಲ, ನೀರಿನ ತತ್ವವೂ ಕೂಡ ಇಲ್ಲ, ಯಾವುದು ಕಣ್ಣಿಗೆ ಕಾಣಿಸಿ ಯಾವುದು ತತ್ವವೂ ಇಲ್ಲ, ವಾಯು ಕೂಡ ಇಲ್ಲ. ಆದ್ದರಿಂದ ಅವೆಲ್ಲ ಆ ಶಕ್ತಿಗಳೆಲ್ಲವೂ ಕೂಡಿಕೊಂಡು ಮೂಲಭೂತವಾದ ಭಗವಂತನಾದ ನಾರಾಯಣನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ಸಿನ್ಸ್ ದೇ ಆರ್ ನಾಟ್ ಏಬಲ್ ಟು ಜಾಯಿನ್ ಟುಗೆದರ್, ದೇ ಆರ್ ಫೀಲಿಂಗ್ ಆಸ್ ದೋ ದೇ ಡೋಂಟ್ ಎಕ್ಸಿಸ್ಟ್. ನೌ ದೇ ವಾಂಟ್ ಟು ಎಕ್ಸಿಸ್ಟ್. ಸೊ ನೌ ಆಲ್ ಆಫ್ ದಮ್ ಜಾಯಿನ್ ಟುಗೆದರ್, ದೋಸ್ ಶಕ್ತೀಸ್, and they are praying to Narayana. The Shaktis said, "We bow, O Lord, to your lotus feet that relieve the agony of the suppliant, even as an umbrella affords relief from the heat of the sun, and by resorting to whose souls striving men easily drive away the endless woes of earthly existence." ಹೇ ಪರಮಾತ್ಮ, ಹೇ ಭಗವಂತನಾದ ನಾರಾಯಣ, ನಾವೆಲ್ಲರೂ ಕೂಡ ಎಲ್ಲ ಶಕ್ತಿಗಳು ಕೂಡ ನಿಮ್ಮ ಪಾದ ಕಮಲಗಳಲ್ಲಿ ಶರಣನ್ನು ಹೊಕ್ಕಿರುವೆವು. ನಾವು ಯಾವ ಚರಣಗಳಲ್ಲಿ ಶರಣ ಹೋದರೆ ನಾವು ನಮಗೆ ಎಲ್ಲ ವಿಧವಾದ ಕಷ್ಟಗಳು ದೂರವಾಗುತ್ತವೆಯೋ, ಬೇಸಿಗೆಯಲ್ಲಿ ಸೂರ್ಯನ ಶಾಖೆಯಿಂದ ಸುಡುತ್ತಿರುವೊಬ್ಬನಿಗೆ ಹೇಗೆ ಒಂದು ಕೊಡೆ ಆಶ್ರಯವನ್ನು, ನೆರಳನ್ನು ಕೊಡುತ್ತದೆಯೋ, ಅದೇ ರೀತಿಯಾಗಿ ನಿಮ್ಮ ಪಾದ ಕಮಲಗಳ ಪಾದ ಧೂಳನ್ನು, ಪಾದ ತಳದ ಧೂಳನ್ನು ನಾವು ಧರಿಸಿದರೆ ನಾವು ಈ ಜನ್ಮ ಮರಣ ಚಕ್ರದಿಂದ ಬಿಡುಗಡೆಯಾಗುತ್ತೇವೆ ಎಂಬ ನಂಬಿಕೆಯಿಂದ ನಾವು ನಿಮ್ಮಲ್ಲಿ ಮೊರೆ ಹೊಕ್ಕಿರುವೆ. ಬಿಕಾಸ್ ಲಿವಿಂಗ್ ಬೀಯಿಂಗ್ಸ್ ಇನ್ ದಿಸ್ ವರ್ಲ್ಡ್, ಓ ಕ್ರಿಯೇಟರ್ ಅಂಡ್ ಲಾರ್ಡ್ ಆಫ್ ದ ಯೂನಿವರ್ಸ್, ನೆವರ್ ಎಂಜಾಯ್ ಪೀಸ್ ಆಫ್ ಮೈಂಡ್, stricken as they are by the threefold agony. Therefore, O Lord, we resort to the shade of your feet, which is the abode of wisdom. ಈ ಲೋಕದಲ್ಲಿರುವ ಜೀವರಾಶಿಗಳು ಯಾರಿಗೂ ಕೂಡ ತಾಪತ್ರಯಗಳಿಂದ ಮುಕ್ತಿ ಇಲ್ಲ. ದ 3 types of agonies: ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ. They are not relieved from these agonies. Therefore, now knowing that one, we are resorting to your lotus feet, for the shade of your lotus feet. We have taken shelter in your feet, which are the abode of sanctity, which the seers search for in seclusion with the help of Vedic mantras that are like birds having their nest in the lotus of your mouth, and which are the source of the Ganga, the foremost of all the rivers,
whose water possesses the virtue of wiping out one's sins. ನಾವು ನಿಮ್ಮ ಪಾದ ಕಮಲಗಳಲ್ಲಿ ಶರಣನ್ನು ಹೊಕ್ಕಿದ್ದೇವೆ ನಾವು. ಅದು ಬಂದು ಪರಿಪೂರ್ಣವಾದ ಪುಣ್ಯಮಯವಾದ ಒಂದು ಧಾಮ ಅದು. ಇದನ್ನೇ ಎಲ್ಲ ವೇದ ಮಂತ್ರಗಳ ಉಚ್ಚಾರಣೆ ಮೂಲಕ ಜ್ಞಾನಿಗಳು ಹುಡುಕುತ್ತಿದ್ದಾರೆ ಏಕಾಂತದಲ್ಲಿ. ಇದೇ ರೀತಿಯಾಗಿಯೇ ಹೇಗೆ ಪಕ್ಷಿಗಳು ತಮ್ಮ ಗೂಡಿಗೆ ಹೋಗುತ್ತವೋ ಅದೇ ರೀತಿಯಾಗಿ ನಿರಂತರವಾಗಿ ವೇದ ಮಂತ್ರಗಳು ನಿನ್ನ ಬಾಯಲ್ಲಿಯೇ ನಿವಾಸವಾಗಿವೆ. ಆ ಪಾದಕಮಲಗಳೇ ಎಲ್ಲವೂ ಕೂಡ ಗಂಗೆಗೂ ಮೂಲವಾಗಿದೆ. ಆ ಎಲ್ಲ ಪಾಪಗಳನ್ನು ತೊಳೆಯುವ ಗಂಗೆಗೂ ಮೂಲವಾಗಿದೆ. We resort to the footstool bearing your lotus feet by contemplating on which in their heart that is being purified through reverence and devotion in the shape of hearing and chanting the divine names and glory etc. ಆ ಪಾದಧಾಮಕ್ಕೆ ಅಂದರೆ ಪೀಠಕ್ಕೂ ನಮಸ್ಕಾರ ಮಾಡ್ತಾ ಇದ್ದೀವಿ. ನಿಮ್ಮ ಪಾದಗಳನ್ನು ಧರಿಸಿರುವ ಆ ಪೀಠಕ್ಕೂ ನಮಸ್ಕಾರ ಮಾಡ್ತಾ ಇದ್ದೀವಿ. ಆ ಪೀಠವನ್ನೇ ಸ್ಮರಣೆ ಮಾಡಿದ್ರೆ ಸಾಕು, ಅದರಿಂದ ಅವರಿಗೆ ಎಲ್ಲ ವಿಧ ಆ ಪೀಠವನ್ನು ಕೂಡ ವರ್ಣನೆ ಮಾಡ್ತಾರೆ. ದಿವ್ಯ ನಾಮಗಳಿಂದ ವರ್ಣನೆ ಮಾಡ್ತೀವಿ. ಪರಮಾತ್ಮನೇ ನಿನ್ನ ಪಾದದ ಪೀಠ ಕೂಡ ತುಂಬ ವಿಶೇಷವಾಗಿದೆ. ಯೋರ್ ವೋಟರೀಸ್ succeed in controlling their mind with the help of wisdom strengthened by dispassion. ಹೇ ಪರಮಾತ್ಮ, ನಿನ್ನ ಭಕ್ತರು ಅವರು ತಮ್ಮ ಮನಸ್ಸನ್ನು ವೈರಾಗ್ಯದ ಮೂಲಕವಾಗಿ ಹತೋಟಿಯಲ್ಲಿಟ್ಕೊಂಡಿರ್ತಾರೆ. Your devotees, O Lord, they keep their mind under control with the help of dispassion, non-attachment. Lord, you have descended into the world of matter for creating, preserving and destroying the universe. Hey Paramatma, if at all we can attribute any activity to you, look at this beautiful assumption. ಇದೊಂದು ಸುಂದರವಾದ ಊಹೆ ನೋಡಿ. ಹೇ ಪರಮಾತ್ಮ, ನಾವೇನಾದರೂ ನಿನಗೆ ಅಂತ ಒಂದು ಕ್ರಿಯಾಕಲಾಪವನ್ನು ನಾವೇನು ಕಲ್ಪಿಸಿಕೊಂಡ್ರೆ ಅದೊಂದೇ ನಮಗೆ ಕಾಣಿಸ್ತಾ ಇರೋದು. ಈ ಪ್ರಪಂಚವನ್ನು ಸೃಷ್ಟಿ ಮಾಡೋದು, ಅದನ್ನು ಪಾಲಿಸುವುದು ಮತ್ತು ಅದನ್ನು ಸಂಹಾರ ಮಾಡೋದು. ಸೃಷ್ಟಿ, ಸ್ಥಿತಿ, ಲಯ, ಈ ಮೂರೇ ಕಾರ್ಯಗಳು ನಮಗೆ ಕಾಣಿಸ್ತಾ ಇರೋದು. ಅಕಸ್ಮಾತ್ ನಿನಗೇನಾದರೂ ಡ್ಯೂಟಿ ಅಂತ ಇದ್ದರೆ ನನಗನ್ನಿಸ್ತಾ ಇರೋದು ಈ ಮೂರೇ ಡ್ಯೂಟಿ ಇದೆಯಪ್ಪ. ಸೃಷ್ಟಿ ಮಾಡೋದು, ಪಾಲನೆ ಮಾಡೋದು, ಸಂಹಾರ ಮಾಡೋದು. We all take refuge in your lotus feet, which when meditated upon vouchsafe fearlessness to the worshippers. ನಾವು ಶಕ್ತಿ ದೇವತೆಗಳಾದ ನಾವು ನಿನ್ನ ಪಾದ ಕಮಲಗಳಲ್ಲಿ ಶರಣು ಹೋಗಿದ್ದೇವೆ. ಯಾವುದರ ಶರಣ ಹೋದಾಗ ಎಲ್ಲ ವಿಧವಾದ ಭಕ್ತರಿಗೂ ಎಲ್ಲ ವಿಧವಾದ ಅಭಯವನ್ನು ನೀಡುವ ಪಾದಗಳು ಅವು. ಅಭಯವನ್ನು ಕೊಡುವ ಪಾದಗಳು ನಿನ್ನ ಪಾದಗಳು. We resort, O Lord, to your lotus feet, which are far removed from inaccessible to such men as have deep-rooted, though false, identification with their frail body and habitation, as well as with persons and things connected with them, looking upon them either as their very self or their own, even though you dwell in their own body, heart as the inner controller. Hey Paramatma, ನಾವು ನಿನ್ನ ಪಾದ ಕಮಲಗಳಲ್ಲಿ ಶರಣನ್ನು ಹೊಂದಿದ್ದೇವೆ. ಆದರೆ ಆ ಪಾದ ಕಮಲಗಳು ಯಾರಿಗೆ ದೊರಕಲ್ಲ ಅಂತ ಹೇಳಿದ್ರೆ, ನಿರಂತರವಾಗಿ ಈ ಭೂಮಿಯಲ್ಲಿ ನಾನು ದೇಹ, ಇವರು ನಮ್ಮವರು, ಇವರು ಬೇರೆಯವರಂತ ಯಾವ ಭಾವನೆಯನ್ನು ಇಟ್ಕೊಂಡ್ರೆ ಮನುಷ್ಯರಿದ್ದಾರೋ ಅಂಥ ಮನುಷ್ಯರಿಂದ ಈ ನಿನ್ನ ಪಾದಗಳು ಯಾವಾಗಲೂ ದೂರ ಇರುತ್ತವೆ. ಅವರಿಗೆ ಗೊತ್ತಾಗೋದೇ ಇಲ್ಲ ನೀನು ಅವ್ರ ಒಳಗಡೆ ವಾಸ ಮಾಡ್ತಾ ಅಂತ ಗೊತ್ತಾಗೋದೇ ಇಲ್ಲ. The people who are continuously thinking that this body is theirs and all connected to the body, relatives, kith and kin, those who are completely only involved in these thoughts, they cannot attain your lotus feet, although you are residing in their heart always. They whose inner mind is led astray by their senses, that are ever moving among the unworthy objects of the world, O suzerain Lord of wide renown, are therefore surely unable to see those devotees who enjoy the privilege of beholding the elegance of your graceful footsteps. ಯಾರ ಮನಸ್ಸುಗಳು ಪಂಚೇಂದ್ರಿಯಗಳ ಕಾಟದಿಂದ ದೂರ ಹೋಗಿದೆಯೋ, ಈ ಪ್ರಪಂಚದ ಎಲ್ಲ ವಸ್ತುಗಳಲ್ಲಿ ಪ್ರೀತಿಯ ಕಾರಣದಿಂದ ದೂರ ಹೋಗಿಬಿಟ್ಟಿದೆಯೋ, ಇವು ಪರಮಾತ್ಮ, ಮಹಿಮಾವಂತನಾದ ಪರಮಾತ್ಮನೇ, ಅವರಿಗೂ ಕೂಡ ಈ ಭಾಗ್ಯ ಖಂಡಿತವಾಗಿಯೂ ಲಭ್ಯವಿಲ್ಲ.
ನಿನ್ನ ಭಕ್ತರಿಗೆ ಲಭ್ಯವಾದ ಈ ಭಾಗ್ಯ, ನಿನ್ನ ಪಾದ ಕಮಲಗಳನ್ನು ನೋಡುವ ಭಾಗ್ಯ ಅವ್ರಿಗೂ ಲಭ್ಯವಿಲ್ಲವಲ್ಲ ಪರಮಾತ್ಮ. ದೇ ಆನ್ ದಿ ಅದರ್ ಹ್ಯಾಂಡ್, ಓ ಲಾರ್ಡ್, whose heart has been purified through devotion, intensified by drinking the nectar of your stories, duly attain that spiritual insight whose essence lies in dispassion, and easily ascend to your eternal abode Vaikuntha. ಯಾರು ತಮ್ಮ ಮನಸ್ಸನ್ನು ಭಕ್ತಿಯಿಂದ ನಿನ್ನ ಮಹಿಮೆಯ ಕಥೆಗಳನ್ನು ಕೇಳುತ್ತಾ ಪರಿಪೂರ್ಣವಾಗಿ ಹೃದಯವನ್ನು ಶುದ್ಧ ಮಾಡಿಕೊಂಡಿದ್ದಾರೋ ಅವರಿಗೂ ಮಾತ್ರ ನೀನೇನು ಮಾಡ್ತೀಯ, ಒಳ್ಳೆ ಜ್ಞಾನವನ್ನು ಕೊಡ್ತೀಯಾ, ವೈರಾಗ್ಯ ತುಂಬಿದ ಜ್ಞಾನವನ್ನು ಕೊಟ್ಟು ಕೊನೆಯಲ್ಲಿ ಅವರು ವೈಕುಂಠ ಪ್ರಾಪ್ತಿಯಾಗುತ್ತೆ ಅವರಿಗೆ. Even so, otherwise, men who have conquered your most powerful Prakriti Maya by force of yoga, consisting in concentration of mind on the self, undoubtedly enter you the Supreme Spirit, though their hardship is great, whereas there is no hardship in adoring you. ಹೇ ಪರಮಾತ್ಮ, ನಿನ್ನನ್ನು ಯೋಗಿಗಳು ಯೋಗದ ಮೂಲಕವಾಗಿಯೂ ಕೂಡ ನಿನ್ನನ್ನು ಪಡೆಯುತ್ತಾರೆ. ಅವರೇನು ಮಾಡ್ತಾರೆ, ಮನಸ್ಸನ್ನು ಏಕಾಗ್ರಚಿತ್ತ ಮಾಡುತ್ತಾರೆ, ಪ್ರಕೃತಿಯನ್ನು ಗೆಲ್ಲುತ್ತಾರೆ, ಮಾಯೆಯನ್ನು ಗೆಲ್ಲುತ್ತಾರೆ. ಗೆದ್ದ ನಂತರ ನಿನ್ನಲ್ಲಿ ನಿರಂತರವಾಗಿ ನಿನ್ನಲ್ಲಿ ಲಯವಾಗ್ತಾರೆ. ಆದರೆ ಅವರಿಗೆ ತುಂಬ ಕಷ್ಟ. ಆದರೆ ಭಕ್ತರಿಗೆ ನೀನು ಕಷ್ಟವೇ ಕೊಟ್ಟಿಲ್ವಲ್ಲ ಪರಮಾತ್ಮ. ಯು ಹ್ಯಾವ್ ನಾಟ್ ಎಟ್ ಆಲ್ ಗಿವನ್ ಎನಿ ಡಿಫಿಕಲ್ಟಿ ಟು ದ ಭಕ್ತಾಸ್. ದೋಸ್ ಹು ಅಡೋರ್ ಯು, ಲುಕ್ ಎಟ್ ದಿಸ್, those who adore Paramatma they find Paramatma much more easily than the yogis. ಯೋಗಿಗಳಿಗಿಂತಲೂ ಕೂಡ ಜಲ್ದಿಯಾಗಿ ಸಿಗೋದು ಯಾರಿಗೆ ಪರಮಾತ್ಮ? those who adore Paramatma. Talk about his beautiful qualities, listen to his beautiful qualities. ತತ್ತೇ ವಯಂ ಲೋಕಸಿಸೃ ಕ್ಷಯಾದ್ಯ ತ್ವಯಾನುಸೃಷ್ಟ ಸ್ತ್ರೀಭಿರಾತ್ಮಭಿ ಸ್ಮ ಸರ್ವೇ ವಿಯುಕ್ತಾ ಸ್ವವಿಹಾರತಂತ್ರಂ ನ ಶಕ್ನುಮಸ್ತತ್ ಪ್ರತಿಹರ್ತವೇತೆ ಯಾವದ್ ಬಲಿಂ ತೇಜಹರಾಮ ಕಾಲೇ ಯಥಾ ವಯಂ ಚಾನ್ನಮದಾಮಯನ್ ಯತ್ರ ಯಥೋಭಯೇಷಾಂ ತಯಿಮೇ ಹಿ ಲೋಕಾ ಬಲಿಂ ಹರಂತೋ ನ ಮದಂತ್ಯನೂಹಾ ತ್ವಂ ನಃ ಸುರಾಣಾಮಸಿ ಸಾನ್ವಯಾನಾಂ ಕೂಟಸ್ಥಾದ್ಯ ಪುರುಷ ಪುರಾಣಃ ತ್ವಂ ದೇವಶಕ್ತ್ಯಾಂ ಗುಣಕರ್ಮಯೋನೌ ರೇತಸ್ತ್ವಜಾಯಾಂ ಕವಿಮಾದಧೇಜಃ ತತೋ ವಯಂ ಸತ್ ಪ್ರಮುಖಾಯದರ್ಥೇ ಬಭೂವಿಮಾತ್ಮನ್ ಕರವಾಮ ಕಿಂತೆ ತ್ವಂ ನ ಸ್ವಚಕ್ಷು ಪರಿದೇಹಿ ಶಕ್ತ್ಯಾ ದೇವ ಕ್ರಿಯಾರ್ಥೇ ಯದನುಗ್ರಹಾಣಾಂ. ಜಯ ಜಯ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಸಂಹಿತಾಯಾಂ ತೃತೀಯಸ್ಕಂಧೇ ಪಂಚಮಃ. ಶ್ರೀಮನ್ನಾರಾಯಣ ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ನಾರಾಯಣ ಭಜಮನ್ನಾರಾಯಣ ನಾರಾಯಣ ನಾರಾಯಣ ಭಜಮನ್ನಾರಾಯಣ ನಾರಾಯಣ ನಾರಾಯಣ ಶ್ರೀಮನ್ನಾರಾಯಣ ನಾರಾಯಣ ನಾರಾಯಣ ಭಜಮನ್ನಾರಾಯಣ ನಾರಾಯಣ ನಾರಾಯಣ ಶ್ರೀಮನ್ ನಾರಾಯಣ ನಾರಾಯಣ ನಾರಾಯಣ. ಓಂ ಸಹನಾವವತು ಸಹನೌ ಭುನಕ್ತು
सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्। ओम शांति शांति शांति।